ಎಲ್ಲರಿಗೂ ಸುಸ್ವಾಗತ ಮತ್ತು ನಮಸ್ಕಾರಗಳು. ಸೊ ನನ್ನ ಮಾತುಗಳು ಕೇಳಿಸ್ತಾ ಇದೆಯಾ? ಸರ್ ಓಕೆ ಕ್ಲಿಯರ್. ಸರ್. ಕೇಳಿಸ್ತಾ ಹೇಳಿ ಇದೆ. ಸರ್. ಓಕೆ. ತುಂಬ ತುಂಬ ಧನ್ಯವಾದಗಳು. ಎಲ್ಲರೂ ಕೂಡ ನೋಡಲಿಕ್ಕೆ ಭಾಳ ಸಂತೋಷವಾಗ್ತದೆ, ಖುಷಿ ಆಗ್ತಾ ಇದೆ. ಅದ್ಭುತವಾದಂತಹ ಸಂದರ್ಭ. ಇವತ್ತಿನ ದಿನ ರಂಗಸ್ವಾಮಿಯವರು ಹೇಳ್ತಾ ಇದ್ರು, 500 ದಿವಸಗಳು ಸತತವಾಗಿ ಒಂದು ಧ್ಯಾನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರಲ್ಲ, ಅದು ತುಂಬ 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 ವಿಶೇಷವಾದಂತಹ ಕಾರ್ಯಕ್ರಮ. ನಾವು ಏನೇನೋ ಕೆಲಸಗಳು ಮಾಡ್ತಾ ಇರ್ತೀವಿ ಅದರಲ್ಲಿ, ಮತ್ತು ಎಲ್ಲರಿಗಂತೂ ಉತ್ತಮವಾದಂತಹ ಕೆಲಸ ಏನಪ್ಪ ಅಂತಂದರೆ ಕೇವಲ ಈ ಒಂದು ಧ್ಯಾನದ ಸತ್ಸಂಗವೇ ಅತಿ ಶ್ರೇಷ್ಠವಾದಂಥದ್ದು ಈ ಭೂಲೋಕದಲ್ಲಿ. ಅಂಥ ಒಂದು ಮಹತ್ ಕಾರ್ಯದಲ್ಲಿ ಮತ್ತು ಎಲ್ಲರೂ ಕೂಡ ನೀವೆಲ್ಲ ತೊಡಗಿದ್ದೀರಲ್ಲ, ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದೀರ. ದಿವಸ ಕೂಡ ಸತತವೂ ಕೂಡ ನೀವು ಈ ಒಂದು ಧ್ಯಾನಾಚರಣೆಯಲ್ಲಿ ನಿಮಗ್ನರಾಗಿದ್ದೀರಿ. ಸೊ ಇದಕ್ಕೆ ಮತ್ತು ಎಲ್ಲರೂ ಕೂಡ ಧನ್ಯವಾದಗಳು ಈ ಸಂದರ್ಭದಿಂದ ನಾನು ತಲುಪಿಸ್ತಾ ಇದ್ದೀನಿ. ಓಕೆ. ಮತ್ತು ಮಹಾವತಾರ ಫೌಂಡೇಶನ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಸುಮಾರು ಒಂದು 20 ವರ್ಷ ಕೆಳಗಡೆಲಿಂದನೇ ನಾವು ರಂಗಸ್ವಾಮಿ ಅವರು ಸತತವಾಗಿ ಅವರು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಧ್ಯಾನ ಅಂದರೆ ಅವರಿಗೆ ಅತಿ ಪ್ರೀತಿ. ಪತ್ರಿಜಿಯವರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪ್ರಿಯ ಶಿಷ್ಯರವರು. ಅವರು ತಮ್ಮ ಒಂದು ವಿದ್ಯಾಭ್ಯಾಸ ಸಮಯದಲ್ಲಿಂದಾನೇ ಈ ಒಂದು ಧ್ಯಾನದಲ್ಲಿ ನಿಮಗ್ನರಾಗಿದ್ದಾರೆ. ಅಂದಿನಿಂದ ಕೂಡ ಈ ಧ್ಯಾನ ಅಂತಂದರೆ ಅವರಿಗೆ ಪ್ರೀತಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ದಿನ ಬೆಂಗಳೂರು ಮಹಾನಗರದಲ್ಲಿ ಮತ್ತು ಹೇಳಬೇಕಾಗಿದ್ದಂಥದ್ದು ಒಂದು ಅತಿ ಉತ್ಕೃಷ್ಟವಾಗಿದ್ದಂತಹ ರೀತಿಯಲ್ಲಿ ಕಂಟಿನ್ಯೂವಸ್ ಆಗಿ ಆ್ಯಕ್ಟಿವ್ ಆಗಿ ಈ ಒಂದು ಕಾರ್ಯಾಚರಣೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಈ ಸಿಟಿನಲ್ಲಿ ಒಂದು ಪಿರಮಿಡ್ ಸೆಂಟರ್ ಇದೆಯೇ ಅಂತಂದರೆ ಅದರಲ್ಲಿ ನಂಬರ್ 1 ಪಿರಮಿಡ್ ಸೆಂಟರ್ ಏನಪ್ಪ ಅಂತಂದರೆ ಮಹಾವತಾರ ಫೌಂಡೇಶನ್. ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿದ್ದಂತಹ ಕಾರ್ಯಕ್ರಮ. ಪತ್ರಿಜಿಯವರ ಒಂದು ಫಿಲಾಸಫಿ ಅದ್ಭುತವಾಗಿ ಎಲ್ಲರೂ ಕೂಡ ಅವರು ತಿಳಿಸ್ಕೊಂಡು ತಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ವೈನವು, ಆ ಒಂದು ನಿಷ್ಠ, ಆ ಒಂದು ಆಸಕ್ತಿ ಇವೆಲ್ಲ ಕೂಡ ನಮಗೆಲ್ಲರೂ ಕೂಡ ನೋಡಿದರೆ ಭಾಳ ಭಾಳ ಸಂತೋಷವಾಗ್ತದೆ. ಅವರ ಒಂದು ಫ್ಯಾಮಿಲಿ ಎಲ್ಲರೂ ಕೂಡ ಇದರಲ್ಲಿ ನಿಮಗ್ನರಾಗಿದ್ದಾರೆ. ಇವತ್ತಿನ ದಿನ ಮೇಲೆ ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ಧ್ಯಾನದ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಧ್ಯಾನ ಕಲಿತು ಧ್ಯಾನ ನಿಷ್ಠರಾಗಿ ಧ್ಯಾನದಿಂದ ನಮ್ಮ ಒಂದು ಬಾಳು ಪ್ರಕಾಶವಂತವಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ, ಮಹತ್ತರವಾದಂತಹ ಒಂದು ಅವಕಾಶವನ್ನು ನೀಡಿದ್ದದಕ್ಕೆ ಆ ದಂಪತಿಗಳಿಗೆ ನಾನು ಇವತ್ತಿನ ದಿನ ಮತ್ತೊಂದು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಬೇಕಾಗಿದೆ. ನಾವೆಲ್ಲರೂ ಕೂಡ ಭಾಗ್ಯವಂತರು. ಪತ್ರಿಜಿಯವರ ಒಂದು ಸಂದೇಶವನ್ನು ಈ ರೀತಿ ಪ್ರಪಂಚಕ್ಕೆ ಜೂಮ್ ಈ ಒಂದು ಕಾರ್ಯಕ್ರಮದಿಂದ ಅತಿ ಸ್ಪಷ್ಟವಾಗಿ ಅತ್ಯಂತ ನಿಷ್ಠದಿಂದ ಎಷ್ಟೋ ಮಾಸ್ಟರ್ಗಳನ್ನು ಕೂಡಿಸಿ ಅವರ ಒಂದು ಜ್ಞಾನವನ್ನು ಎಲ್ಲರಿಗೂ ತಲುಪಿಸಬೇಕು ಅನ್ನುವ ಒಂದು ಅವರ ಒಂದು ಮನೋಧೈರ್ಯ, ನಿಶ್ಚಯವಾದಂತಹ ಕಾರ್ಯಕ್ರಮ, ಅವರ ಸಂಕಲ್ಪ ಅತಿ ದೊಡ್ಡದು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಅದೇ ರೀತಿ ಮಾಡುವಂತಹ ಒಂದು ದಿಶೆಯಲ್ಲಿ ಹೋಗಬೇಕು ಅನ್ನೋಂತಹ ಒಂದು ಸ್ಫೂರ್ತಿ ನೀಡ್ತಾ ಇದ್ದಾರೆ ಇವತ್ತಿನ ದಿನ CMRS ಮಹಾವತಾರ ಫೌಂಡೇಶನ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಧ್ಯಾನದ ಒಂದು ಕಾರ್ಯಕ್ರಮ ನಿರ್ವಹಿಸುತ್ತಾ ಇರುವಂತಹ ಒಂದು ಬೃಹತ್ತರವಾದಂತಹ ಪಿರಮಿಡ್ ಮೆಡಿಟೇಷನ್ ಸೆಂಟರ್. ಭಾಳ ಭಾಳ ಸಂತೋಷವಾಗ್ತಾ ಇದೆ. ಇದ್ರ ಮೊದಲಿಂದ ಕೂಡ ನಾನು ಅಸೋಸಿಯೇಟ್ ಆಗಿದ್ದೇನೆ
ಇವತ್ತಿನ ದಿನ ಪರಿಚಯ ಅಲ್ಲ. 20 ವರ್ಷ ಕೆಳಗಡೆನೆ ನಾವು ಅವರು ಈ ಒಂದು ಧ್ಯಾನದ ವ್ಯಾಪ್ತಿಯಾಗಿ ಆ, ಸೆಂಟರ್ಸ್ಗಳನ್ನು ಸ್ಥಾಪಿಸಿ ಮಾಡುವುದು ಇದೆಲ್ಲ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಅಂದಿನಿಂದ ನಾನು ನೋಡ್ತಾ ಇದ್ದೆ. ಅಶೇಷವಾದಂತಹ ಒಂದು ಜ್ಞಾನ ಇವತ್ತಿನ ದಿನ ಅಶೇಷ ಜನಕ್ಕೆ ಅವರು ನೀಡಲಿಕ್ಕೆ ಆ, ಅವರು ಸಮರ್ಥವಾಗಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಇವತ್ತಿನ ದಿನ ಮನಸ್ಫೂರ್ತಿಯಾಗಿ ನಾನು ಕೈ ಜೋಡಿಸಿ ನಮಸ್ಕಾರ ತಲುಪಿಸಲಿಕ್ಕೆ ಇಚ್ಛಿಸುತ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದರಲ್ಲಿ ಮತ್ತು ಧ್ಯಾನ ಮತ್ತು ಎಲ್ಲರಿಗೂ ಎಷ್ಟು ಬೇಕು ಅನ್ನೋದು ನಿಮಗೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಂಥದ್ದು ನನಗೆ ಗೊತ್ತು. ಸತತವಾಗಿ ಪ್ರತಿದಿನ ಕೂಡ ಎಲ್ಲರೂ ಕೂಡ ಧ್ಯಾನ ಮಾಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಲವಾರು ವಿಶಿಷ್ಟವಾದಂತಹ ರೀತಿಯಲ್ಲಿ ಈ ಒಂದು ಜನಬಾಹುಳ್ಯಕ್ಕೆ ಬೇಕಾಗಿದ್ದಂತಹ ಸ್ವಾಸ್ಥ್ಯ, ಆರೋಗ್ಯದ ಸಂಗತಿ ಎಲ್ಲ ಎಲ್ಲ ರೀತಿಯಲ್ಲಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡು ಏನಪ್ಪ ಬೇಕಾಗಿದೆ ಮನುಷ್ಯಕ್ಕೆ ನೆಮ್ಮದಿ ಕೊಡುವಂತಹ ಕಾರ್ಯಕ್ರಮಗಳು ಏನಪ್ಪ ಇದೆ ಅಂತಂದರೆ ಅದರೆಲ್ಲರೂ ಕೂಡ ಇವರು ಸಮೀಕರಿಸಿ ಎಲ್ಲರ ಜನರನ್ನು ಕೂಡ ಕೂಡಿಸಿ ದೊಡ್ಡ ದೊಡ್ಡ ವಿಜ್ಞಾನಿಗಳ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇವತ್ತಿನ ದಿನ ಒಂದು ಧ್ಯಾನದ ಒಂದು ಪ್ರಕಾಶವಾದಂತಹ ಒಂದು ಸಂದೇಶವಾಗಿದ್ದಂತಹ ಒಂದು ಕೋಣದಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ಯಾವುದು ಅಂತಂದರೆ ಮಹಾವತಾರ ಫೌಂಡೇಶನ್ನಿಂದಾನೇ ನಾವು ನೋಡಬೇಕಾಗಿದೆ. ಭಾಳ ಭಾಳ ಸಂತೋಷ ಈ ದಿನ. ಸೊ ಎಲ್ಲರೂ ಕೂಡ ಆತ್ಮೀಯವಾಗಿ ಎಲ್ಲರೂ ಕೂಡ ಈ ಒಂದು ಧ್ಯಾನದಲ್ಲಿ ಅತಿ ಅದ್ಭುತವಾಗಿದ್ದಂತಹ ಜ್ಞಾನವನ್ನು ಪಡ್ಕೊಂಡು ಧ್ಯಾನ ಜೀವನವನ್ನು ಜೀವಿಸ್ತಾ ಎಲ್ಲರಿಗೂ ಕೂಡ ಸಮಾಚಾರವನ್ನು ತಿಳಿಸುತ್ತಾ ಎಲ್ಲರ ಜೀವನದಲ್ಲಿ ಕೂಡ ಸಂತೋಷವನ್ನು ನೀಡಿಕೊಂಡು ಅಂಧಕಾರವನ್ನು ತೆಗೆದು ಅವರಿಗೆ ಸಾಂತ್ವನವಾದಂತಹ ಒಂದು ಶಾಂತವಾದಂತಹ ಸುಖಕರವಾದಂಥದ್ದು ದೂರ ದುಃಖ ರಾಹಿತ್ಯವನ್ನು ಕೊಡುತ್ತಾ ಅದ್ಭುತವಾದಂತಹ ಜ್ಞಾನವನ್ನು ನೀಡುತ್ತಾ ಅಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ನಾವು ಹೆಮ್ಮೆ ರೀತಿಯಾಗಿ ನಾವು ಎಲ್ಲರೂ ಕೂಡ ಇವತ್ತಿನ ದಿನ 500 ಡೇಸ್ ದೊಡ್ಡ ಅಚಂಚಲವಾದಂತಹ ಒಂದು ಸಮಗ್ರವಾದಂತಹ ಸಂಕಲ್ಪ ಇರದೇ ಆಗುವುದಿಲ್ಲ. ಇದು ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಷ್ಟೋ ಜನ ಕೆಲಸ ಮಾಡಬೇಕು, ಎಷ್ಟೋ ಸಮಯ ಆರ್ಥಿಕವಾಗಿ ಸಮಯ ಕೂಡ ಬೇಕು. ಎಲ್ಲ ರೀತಿಯಾಗಿ ನಾವು ಇವತ್ತಿನ ದಿನ ಮುಂದಕ್ಕೆ ಬಂದು ಸಮರ್ಥವಾಗಿ ಮಾಡಿಕೊಂಡು ಹೋಗಿದ್ದಾರೆ. ಸೊ ಭಾಳ 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 ಸಂತೋಷ. ಹೀಗೆ ಇದೇ ರೀತಿಯಾಗಿ ಇನ್ನೂ ಮುಂದೆ ಈ ಒಂದು ಜಗತ್ತಕ್ಕೆ ಮಹಾವತಾರ ಫೌಂಡೇಶನ್ ಒಂದು ಜ್ಞಾನ ಕೇಂದ್ರವಾಗಿರಬೇಕು ಅಂತ ಕೇಳಿ ಎಲ್ಲರಿಗೂ ಕೂಡ ಈ ಒಂದು ಜ್ಞಾನ ದೀಪವನ್ನು ಸೇರಿಸಬೇಕು. ಎಲ್ಲರ ಜೀವನದಲ್ಲಿ ಒಂದು ಶಾಂತಿಯನ್ನು ತುಂಬಿಸುವಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ಮುಂದೆ ಇರಬೇಕು. ಇರುತ್ತೆ. ಅಶೇಷ ಜನಕ್ಕೆ ಇನ್ನೂ ಒಳ್ಳೆಯ ಶಾಂತಿ ಜೀವನವನ್ನು ಒದಗಿಸಲಿಕ್ಕೆ ಕಾರಣವಾಗಬೇಕು, ಒದಗಿಸ್ತಾ ಇರಬೇಕು. ಈ ಒಂದು ದಿನ ಇರುವಂತಹ ಈ ಹಿಂಸಾಪೂರ್ವಕವಾಗಿದ್ದಂತಹ ಜೀವನದಿಂದ ಅಹಿಂಸಾ ಮಾರ್ಗದಲ್ಲಿ ಎಲ್ಲರೂ ಕೂಡ ಕಾಲಿಡಬೇಕು. ಆ ರೀತಿಯಾಗಿ ಈ ಒಂದು ಮಹಾವತಾರ ಫೌಂಡೇಶನ್ನಿಂದ
ಅಚ್ಚುಕಟ್ಟಾಗಿ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು, ಆಗೋಣ. ಸೊ ಇಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಾ ಇರುವಂತಹ ಅವರಿಗೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳು ತಿಳಿಸುತ್ತಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್. ರಂಗಸ್ವಾಮೀಜಿ ಮತ್ತು ಥ್ಯಾಂಕ್ ಯು ಸರ್. ಅವರ ಥ್ಯಾಂಕ್ ಯು ಸೊ ಒಂದು ಮಚ್ ಸರ್. ಫ್ಯಾಮಿಲಿ ಅವರಿಗೆ ಧನ್ಯವಾದಗಳು ತಲುಪಿಸಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ತಮ್ಮ ಜ್ಞಾನ ಹಂಚಿಕೆ ಮತ್ತೆ ತಮ್ಮ ನಿರ್ದೇಶ ಮತ್ತೆ ತಮ್ಮ ಸಂದೇಶಗಳು ನಮಗೆ ತುಂಬಾ ಸ್ಫೂರ್ತಿಯಾಗುತ್ತೆ ಈ ಮಾತಾರ್ ಫೌಂಡೇಶನ್ಗೆ. ತಮ್ಮ ಗೈಡೆನ್ಸ್ನು ಸಹ ನಾನು ಮೊದಲಿಂದ 20 ವರ್ಷ ಹಿಂದೆ ನಾವಿಬ್ಬರು ಡಿಸ್ಕಸ್ ಮಾಡ್ಕೊಂಡು ಚರ್ಚೆ ಮಾಡಿಕೊಂಡು ಪತ್ರಿಸರ್ನ ಕರ್ಕೊಂಡು ಒಂದು ಅದ್ಭುತವಾದ ಸೆಂಟರ್ನ ಓಪನ್ ಮಾಡಿದ್ವಿ. ತಮ್ಮಿಂದ ಫಸ್ಟ್ ನಾನು ಕಾಂಟ್ಯಾಕ್ಟ್ ಮಾಡಿದೆ ತಮ್ಮನೆ. ಈ ಥರ ಸೆಂಟರ್ ಮಾಡಬೇಕಂತಂದ್ರೆ ಬ್ರೂಕ್ಫೀಲ್ಡ್ ಪ್ರಾಂತದಲ್ಲಿ ಬ್ಯಾಂಗ್ಳೂರಲ್ಲಿ ಫಸ್ಟು ತಮ್ಮನೇ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ನಾವಿಬ್ರು ಚರ್ಚೆ ಮಾಡ್ಕೊಂಡಿದ ಮೇಲೆ ಪತ್ರಿ ಸರ್ಗೆ ಹೋಗಿ ಮೀಟ್ ಮಾಡಿ ಪತ್ರಿ ಸರ್ ಕರ್ಕೊಂಡು ಬಂದು ಸೊ ಅದ್ಭುತವಾದ ಸೆಂಟರ್ ಇನಾಗ್ರೇಟ್ ಮಾಡಿ ಅವತ್ತಿಂದ ಇಷ್ಟವರೆಗೂ ತಮ್ಮ ಜೊತೆಗೆ ಸಂಪರ್ಕ ಇದೆ. ತಮ್ಮ ಅನೇಕ ಸಂದೇಶಗಳು ಮತ್ತೆ ಅನೇಕ ಗೈಡೆನ್ಸ್ ಮಾರ್ಗದರ್ಶನ ನಮ್ಗೆ ಸಿಕ್ಕಿದೆ ಅಂತ ಹೇಳ್ತಾ, ಸೊ ಈ ರೀತಿಯಲ್ಲೇ ಇನ್ನು ಮುಂದಿನ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು 500ರಿಂದ 5,000ವರೆಗೂ ನಾವು ತಗೊಂಡು ಹೋಗ್ತೀವಿ. ಸೊ ತಮ್ಮಂತ ಸೀನಿಯರ್ ಮಾಸ್ಟರ್ಸು ಪ್ರತ್ಯೇಕವಾಗಿ ನಮಗೆ ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾ, ಸೊ ನಿಮ್ಮ ಮಾರ್ಗದರ್ಶನ ಬೆಂಬಲ ಯಾವಾಗಲೂ ಇರ್ತದೆ ಅಂತ ಆಶಿಸ್ತಾ ತಮಗೂ ಮತ್ತೊಂದು ಸರಿ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.